ಇವತ್ತು ನಮ್ಮ ಹತ್ರ ರೆಡ್ಮಿನ ನೋಟ್ ಸೀರೀಸ್ ನ್ಯೂ ಸ್ಮಾರ್ಟ್ಫೋನ್ ರೆಡ್ಮಿ ನೋಟ್ 15 Pro Plus 5G ಸ್ಮಾರ್ಟ್ಫೋನ್ ಇದೆ. ಇದು ಹೊಸದಾಗಿ ಲಾಂಚ್ ಆಗಿದೆ. ಇದಕ್ಕಿಂತ ಮುಂಚೆ ರೆಡ್ಮಿ ನೋಟ್ 15 ಲಾಂಚ್ ಆಗಿತ್ತು. ಆ ಫೋನ್ನ ಅನ್ಬಾಕ್ಸಿಂಗ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ನೋಡಿ. ಈ ಫೋನ್ ಕಡೆ ಬಂದ್ರೆ ನೋಡೋದಕ್ಕೆ ರೆಡ್ಮಿ ನೋಟ್ 15 ತರ ಸೇಮ್ ಕಾಣುತ್ತೆ. ಇದು 28,000 ರೂಪಾಯಿಂದ 35,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು. ಆದರೆ ಇದರಲ್ಲಿ ಏನೇನು ಚೇಂಜಸ್ ನೋಡೋಕೆ ಸಿಗುತ್ತೆ, ನೋಟ್ 15 ಗಿಂತ ಇದೆಷ್ಟು ಅಪ್ಗ್ರೇಡ್ ಆಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಲಿಕ್ಕೆ ಈ ಫೋನ್ನ ಬಾಕ್ಸ್ ನಮ್ಮ ಹತ್ರ ಇಲ್ಲ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಬ್ಯಾಕ್ ಕ್ಯಾಸ್ ಸಿಗುತ್ತೆ, 100 ವಾಟ್ಸ್ ಅಡಾಪ್ಟರ್ ಸಿಗುತ್ತೆ, B2C ಕೇಬಲ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಡಾಕ್ಯುಮೆಂಟೇಶನ್ ಸಿಗುತ್ತೆ. ಇದಕ್ಕೆ ನೀವು ಏನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪ್ರೀಮಿಯಂ ಟೆಂಪರ್ಲೆಸ್ ಹಾಕ್ಸ್ಕೊಂಡ್ರೆ ಸಾಕು. ಇನ್ನು ಇದರ ಡಿಸೈನ್ ಕಡೆ ಬಂದ್ರೆ ಇದು ನೋಡೋದಕ್ಕೆ ನೋಟ್ 15 ತರ ಸೇಮ್ ಇದೆ. ಡಿಸೈನ್ ಅಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಇದರ ಬ್ಯಾಕ್ ನಲ್ಲಿ ಗ್ಲೋಸಿ ಫಿನಿಶಿಂಗ್ ಸಿಗುತ್ತೆ. ಪಾಲಿಕಾರ್ಬನೇಟ್ ಬ್ಯಾಕ್ ಮತ್ತು ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಬಿಲ್ಡ್ ನೋಡೋದಕ್ಕೆ ಸಿಗುತ್ತೆ. ಆದರೆ ಈ ಫೋನ್ 207 ಗ್ರಾಮ್ಸ್ weight ಇದೆ. 8.19 ಥಿಕ್ನೆಸ್ ನ ಹೊಂದಿದೆ. ಇದರ ವೆಯ್ಟ್ ಮತ್ತು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ. ಯೂಸ್ ಮಾಡಿದ್ರೆ ಈ ಫೋನ್ ವೆಯ್ಟ್ ಇದೆ ಅಂತ ಫೀಲ್ ಆಗುತ್ತೆ. ಇದರ ವೆಯ್ಟ್ ಸ್ವಲ್ಪ ಕಡಿಮೆ ಆಗಬೇಕಿತ್ತು. ಆದರೆ ಇದರ ಗ್ರಿಪ್ ಚೆನ್ನಾಗಿದೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಇದು ಫಾಸ್ಟ್ ಆಗಿ ಬೇಗ ಓಪನ್ ಆಗುತ್ತೆ. ಜೊತೆಗೆ ಇದಕ್ಕೆ IP66, IP68, IP69, IP69K ರೇಟಿಂಗ್ ಸಿಗ್ತಾ ಇದೆ. ಇದಕ್ಕೆ ಹೈ ಪ್ರೆಷರ್ ನೀರಿಂದಾನು ಜೊತೆಗೆ 80 ಡಿಗ್ರಿ ಟೆಂಪರೇಚರ್ ಇದ್ರೂ ಇದು ಸರ್ವೈವ್ ಆಗುತ್ತೆ. ಈ ಫೋನ್ IP69K ಟಾಪ್ ಲೆವೆಲ್ ರೇಟಿಂಗ್ ಆಗಿದೆ. ಈ ಫೋನ್ 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಗ್ಲಾಸರ್ ಬ್ಲೂ. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಬ್ಲಾಕ್ ಮತ್ತು ಮೋಚೆ ಬ್ರೌನ್. ಈ 3 ಕಲರ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ. ಈ 3 ಕಲರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇನ್ನು ಇದರ ಪೋರ್ಟ್ಸ್ ಮತ್ತು ಬಟನ್ಸ್ ಕಡೆ ಬಂದ್ರೆ ಇದರ ಕೆಳಗಡೆ ಸ್ಪೀಕರ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ. SD ಕಾರ್ಡ್ ಸಪೋರ್ಟ್ ಇಲ್ಲ. 2 ನ್ಯಾನೋ ಸಿಮ್ ಕಾರ್ಡ್ ಹಾಕ್ಬೋದು ಅಥವಾ 1 ನ್ಯಾನೋ ಸಿಮ್ ಪ್ಲಸ್ ಇನ್ನೊಂದು ಈ ಸಿಮ್ನ ಯೂಸ್ ಮಾಡ್ಬೋದು. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಈ ಫೋನ್ ಮೇಲೆ ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ. ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರಲ್ಲಿ 400% ಸೌಂಡ್ ಇಡ್ಬೋದು. ಡಾಲ್ಬಿ ಆಟೋಮೋಸ್ ಜೊತೆಗೆ ಹೈ ರೇಸ್ ಆಡಿಯೋ ಸಪೋರ್ಟ್ ಕೂಡ ಸಿಗುತ್ತೆ. ಇದರ ಸ್ಪೀಕರ್ಸ್ ಲೌಡ್ ಆಗಿದೆ, ಜೋರಾಗಿ ಕೇಳುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.83 ಇಂಚಸ್ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಜೊತೆಗೆ 480 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗ್ತಾ ಇದೆ. ಡಿಸ್ಪ್ಲೇ ಯೂಸ್ ಮಾಡಿದಾಗ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 3200 ನೀಟ್ ಪೀಕ್ ಬ್ರೈಟ್ನೆಸ್ ಮತ್ತು 1800 ನೀಟ್ಸ್ HDM ಸಿಗ್ತಾ ಇದೆ. ಔಟ್ಡೋರ್ ವಿಸಿಬಿಲಿಟಿ ಎಕ್ಸಲೆಂಟ್ ಆಗಿದೆ. ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತು ಯೂಟ್ಯೂಬ್ ನಲ್ಲಿ 4K ವಿಡಿಯೋಸ್ ನೋಡ್ಬೋದು. ಇದರಲ್ಲಿ HDR10+ ಸಪೋರ್ಟ್ ಸಿಗುತ್ತೆ. ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಮಾಡುತ್ತೆ. 12 ಬಿಟ್ಸ್ ಕಲರ್ಸ್ ಬರುತ್ತೆ. ಈ ಡಿಸ್ಪ್ಲೇ ಚೆನ್ನಾಗಿದೆ. ವಿಡಿಯೋಸ್ ಅಲ್ಲಿ ನ್ಯಾಚುರಲ್ ಆಗಿ ಕಾಣುತ್ತೆ. ಕಂಟೆಂಟ್ ನೋಡೋರಿಗೆ ಇದರ ಡಿಸ್ಪ್ಲೇ ಇಷ್ಟ ಆಗುತ್ತೆ ಮತ್ತು ಇದರ ಬ್ಲೆಸಲ್ಸ್ ಕಡಿಮೆ ಇದೆ. ಪಂಚೋಲ್ ಕ್ಯಾಮ್ರಾ ಇದೆ. ಇನ್ನು ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಬ್ಲೆಸಲ್ಸ್ ಕೂಡ ಕಡಿಮೆ ಇದೆ. ಇದರಿಂದ ಈ ಡಿಸ್ಪ್ಲೇ ಇನ್ನೂ ಪ್ರೀಮಿಯಂ ಆಗಿದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಪ್ರೊಡಕ್ಷನ್ ಸಿಗ್ತಾ ಇದೆ. ಈ ಫೋನ್ ಸ್ಟ್ರಾಂಗ್ ಇದೆ, ಬಿದ್ರೆ ಏನ್ ಡ್ಯಾಮೇಜ್ ಆಗಲ್ಲ. TUV ಟ್ರಿಪಲ್ ಐ ಕೇರ್ ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಇದು 4nm ಟೆಕ್ನಾಲಜಿ ಪ್ರೊಸೆಸರ್ ಆಗಿದ್ದು ಪವರ್ಫುಲ್ ಆಗಿದೆ. ಇದರಲ್ಲಿ 8 lakh ಪ್ಲಸ್ ಆಂಟಿಥ್ಯೂಸ್ ಸ್ಕೋರ್ ಬರುತ್ತೆ. ಇದರ ಸ್ಕೋರ್ ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಬರಬೇಕಿತ್ತು. ಆದರೆ ಇದರಲ್ಲಿ 78% CPU ಥ್ರಟಲ್ ಇದೆ. ಇದರ ಟರ್ಮಿನಲ್ ನೋಡಿ ಗ್ರೀನ್ ಕಲರ್ ಅಲ್ಲಿ ಇದೆ. ಇದು ಹೀಟ್ ಆಗಲ್ಲ. ಇದರ ಹೀಟಿಂಗ್ ಮಿನಿಮಲ್ ಆಗಿದೆ. ಯಾಕಂದ್ರೆ ಇದರಲ್ಲಿ 5200 mm² ಐಸ್ ಲೂಪ್ ಕೂಲಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಇದು ಎಕ್ಸ್ಟ್ರಾ ಲಾರ್ಜರ್ ಕೂಲಿಂಗ್ ಸಿಸ್ಟಮ್ ಆಗಿದೆ. ಇದರಲ್ಲಿ LPDDR4X ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಇನ್ನೂ ಬೆಟರ್ ಮಾಡಬೇಕಿತ್ತು. LPDDR5X RAM ಮತ್ತು UFS 3.1 ಸ್ಟೋರೇಜ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಇದರ ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗ್ತಾ ಇದೆ. ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದರ ಗೇಮ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ನಿಮ್ಮ ಸ್ಮೂತ್ ಗೇಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು ಹಾರ್ಡ್ ಕೋರ್ ಗೇಮಿಂಗ್ ಫೋನ್ ಅಲ್ಲ, ಆದರೆ ಇದಕ್ಕೆ ಬ್ಯಾಲೆನ್ಸ್ ಪರ್ಫಾರ್ಮೆನ್ಸ್ ಕಿಂಗ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೀಡಿಯಂ ಲೆವೆಲ್ ಗೇಮ್ಸ್ ಆಡ್ಬೋದು, ಜಾಸ್ತಿ ಏನು ಕಷ್ಟ ಆಗಲ್ಲ.
ನಿಮ್ಮ ಡೈಲಿ ಟಾಸ್ಕ್ ಯೂಸೇಜ್ ಅಲ್ಲಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಇದು ಲ್ಯಾಗ್ ಫೀಲ್ ಆಗಲ್ಲ. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ ಈ ಫೋನ್ HyperOS 2 ಮತ್ತು Android 15 ಅಲ್ಲಿ ಬರ್ತಾ ಇದೆ. ಇದರ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. 2+3 ಅಥವಾ 3+4 ಇಯರ್ಸ್ ಅಪ್ಡೇಟ್ ಸಿಗ್ಬೋದು. ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಈ ಸಾಫ್ಟ್ವೇರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಸ್ಮೂತ್ ಆನಿಮೇಷನ್ ಬರುತ್ತೆ, ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ತುಂಬಾ ಆಪ್ಷನ್ ಸಿಗ್ತಾ ಇದೆ. ಇದರಲ್ಲಿ ಫೀಚರ್ ಸಿಗ್ತಾ ಇದೆ, AI ರೈಟಿಂಗ್, AI ಸ್ಪೀಚ್ ರೆಕಗ್ನೈಸೇಷನ್, AI ಇಂಟರ್ಪ್ರೆಟರ್, AI ಸರ್ಚ್, AI ಡೈನಾಮಿಕ್ ವಾಲ್ಪೇಪರ್, ಗೂಗಲ್ ಜೆಮಿನಿ ಸರ್ಕಲ್ ಟು ಸರ್ಚ್ ಅಂತ ಸ್ಮಾರ್ಟ್ AI ಫೀಚರ್ ಸಿಗ್ತಾ ಇದೆ. ಇನ್ನು ಫೋನ್ 8GB RAM 256GB ಸ್ಟೋರೇಜ್, 12GB RAM 256GB ಸ್ಟೋರೇಜ್ ಮತ್ತು 12GB RAM 512GB ಸ್ಟೋರೇಜ್ ಈ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ತಗೊಳ್ಳಿ. ಈ ಫೋನ್ 28,000 ರೂಪಾಯಿಂದ 35,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು. ಇನ್ನು ಇದರ ಬ್ಯಾಟರಿ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 6500 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. ಇದು 100 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ನಾರ್ಮಲ್ ಯೂಸೇಜ್ ಅಲ್ಲಿ 1.5 ಇಂದ 2 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸೇಜ್ ಅಲ್ಲಿ 9 hour ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಇದು 0 to 100% 35 ಇಂದ 40 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ. 200 MP OIS ಮೇನ್ ಕ್ಯಾಮ್ರಾ ಸಿಗುತ್ತೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಲಾರ್ಜ್ ಸೆನ್ಸಾರ್ ಇರೋದ್ರಿಂದ ಡೇಲೈಟ್ ಫೋಟೋಗ್ರಫಿಯಲ್ಲಿ ಫೋಟೋ ಸೂಪರ್ ಶಾರ್ಪ್ ಆಗಿ ಬರುತ್ತೆ. ಝೂಮ್ ಮಾಡಿದ್ರೂ ಡೀಟೇಲ್ ಕಡಿಮೆ ಆಗೋದಿಲ್ಲ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಓವರ್ ಪ್ರೊಸೆಸಿಂಗ್ ಫೀಲ್ ಆಗಲ್ಲ, ಇನ್ಸ್ಟಾಗ್ರಾಮ್ ರೆಡಿ ಫೋಟೋಸ್ ಬರುತ್ತೆ. OS ಸಪೋರ್ಟ್ ಇರೋದ್ರಿಂದ ಹ್ಯಾಂಡ್ ಶೇಕ್ ಆದ್ರೂ ಫೋಟೋಸ್ ಮತ್ತು ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ವಾಕಿಂಗ್ ಶೂಟ್ ಮಾಡಿದ್ರೂ ಫೋಟೋ ಸ್ಮೂತ್ ಆಗಿರುತ್ತೆ. ಲೋ ಲೈಟ್ ಫೋಟೋಗ್ರಫಿ ಬಗ್ಗೆ ಹೇಳೋದಾದ್ರೆ ನೈಟ್ ಮೋಡ್ ಆನ್ ಮಾಡಿದ್ರೆ ಫೋಟೋಸ್ ಬ್ರೈಟ್ ಆಗಿ ಬರುತ್ತೆ. ನಾಯ್ಸ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಪೋರ್ಟ್ರೇಟ್ ಮೋಡ್ ನಲ್ಲಿ ಸಬ್ಜೆಕ್ಟ್ ಶಾರ್ಪ್ ಫೋಕಸ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಬ್ಲರ್ ನ್ಯಾಚುರಲ್ ಆಗಿರುತ್ತೆ. DSLR ಫೀಲ್ ಕೊಡುತ್ತೆ. ಎಡ್ಜ್ ಡಿಟೆಕ್ಷನ್ ಕೂಡ ಅಕ್ಯುರೇಟ್ ಆಗಿದೆ. ಜೊತೆಗೆ ಇದರಲ್ಲಿ 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರೋದ್ರಿಂದ ಗ್ರೂಮ್ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದು ಲ್ಯಾಂಡ್ಸ್ಕೇಪ್ ಶೂಟ್ಸ್ಗೆ ಯೂಸ್ಫುಲ್ ಆಗಿದೆ. ಡೀಟೇಲ್ ಫ್ಲಾಗ್ಶಿಪ್ ಲೆವೆಲ್ ತರ ಇಲ್ಲ, ಆದರೆ ಈ ಸೆಗ್ಮೆಂಟ್ ಅಲ್ಲಿ ಡೀಸೆಂಟ್ ಆಗಿದೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ವಿಷಯಕ್ಕೆ ಬಂದ್ರೆ ರೇರ್ ಕ್ಯಾಮ್ರಾದಲ್ಲಿ 4K ವಿಡಿಯೋಸ್ ನಲ್ಲಿ 30 FPS ನಲ್ಲಿ ತೆಗಿಬಹುದು. 1080p at 60 FPS ನಲ್ಲಿ ಕೂಡ ಅವೈಲಬಲ್ ಇದೆ. ವ್ಲಾಗಿಂಗ್ ಮತ್ತು ರೀಲ್ ಶೂಟ್ ಮಾಡಲು ಇದು ಪರ್ಫೆಕ್ಟ್ ಆಗಿದೆ. ಸ್ಟೇಬಲ್ ವಿಡಿಯೋಸ್ ಬರುತ್ತೆ ಮತ್ತು ಸೆಲ್ಫಿ ಕ್ಯಾಮ್ರಾ ಕಡೆ ಬಂದ್ರೆ ಸೆಲ್ಫಿ ಶಾರ್ಪ್ ಆಗಿದೆ, ಸ್ಕಿನ್ ಟೋಲ್ ನ್ಯಾಚುರಲ್ ಆಗಿ ಬರುತ್ತೆ. ವಿಡಿಯೋಸ್ ಕಾಲ್ಸ್ ಮತ್ತು ರೀಲ್ಸ್ಗೆ ಇದು ಬೆಸ್ಟ್ ಆಗಿದೆ. ಪೋರ್ಟ್ರೇಟ್ ಸೆಲ್ಫಿಯಲ್ಲಿ ಎಡ್ಜ್ ಡಿಟೆಕ್ಷನ್ ಡಿಸೆಂಟ್ ಆಗಿದೆ. ಫ್ರಂಟ್ ಕ್ಯಾಮ್ರಾದಲ್ಲಿ 1080p ವಿಡಿಯೋಸ್ 60 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಇದೆ. 4K ಸಪೋರ್ಟ್ ಇಲ್ಲ, ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ವಿಡಿಯೋಸ್ ಪರವಾಗಿಲ್ಲ, ಡಿಸೆಂಟ್ ಆಗಿದೆ. ಓವರ್ ಆಲ್ ಕ್ಯಾಮ್ರಾ ಲವರ್ಸ್ಗೋಸ್ಕರ ರೆಡ್ಮಿ ನೋಟ್ 15 Pro Plus 5G ಸ್ಮಾರ್ಟ್ ಫೋನ್ ಇದೊಂದು ಡೀಸೆಂಟ್ ಕ್ಯಾಮ್ರಾ ಫೋನ್ ಆಗಿದೆ. ಕ್ಯಾಮ್ರಾ ಮ್ಯಾಟರ್ ಆದ್ರೆ ನೀವು ಇದನ್ನ ಬಿಟ್ಟು ಬೇರೆ ಫೋನ್ನ ತಗೊಳ್ಬಹುದು. ಈಗ ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. Wi-Fi 6 ಮತ್ತು Wi-Fi 6E ಇದೆ. ಬ್ಲೂಟೂತ್ 5.4 ಸಿಗುತ್ತೆ. IR ಬ್ಲಾಸ್ಟರ್ ಇದೆ. ಜೊತೆಗೆ NFC ಸಪೋರ್ಟ್ ಕೂಡ ಸಿಗುತ್ತೆ. ಈ ಸಿಮ್ ಕೂಡ ಸಪೋರ್ಟ್ ಮಾಡುತ್ತೆ. ಓವರ್ ಆಲ್ ರೆಡ್ಮಿ ನೋಟ್ 15 Pro Plus 5G ಸ್ಮಾರ್ಟ್ ಫೋನ್ ಇದೊಂದು ಡೀಸೆಂಟ್ ಮತ್ತು ಬ್ಯಾಲೆನ್ಸ್ಡ್ ಪ್ಯಾಕೇಜ್ ಫೋನ್ ಆಗಿದೆ. ಡಿಸೈನ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಡಸ್ಟ್ ಮತ್ತು ವಾಟರ್ ಪ್ರೊಟೆಕ್ಷನ್ ಫ್ಲಾಗ್ಶಿಪ್ ಲೆವೆಲ್ ಎಲ್ಲ ಆಗಿದೆ. ಸ್ಟನ್ನಿಂಗ್ ಅಮೋ LED ಡಿಸ್ಪ್ಲೇ ಇದೆ. ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಆದರೆ OS ಚೆನ್ನಾಗಿ ಕೆಲಸ ಮಾಡುತ್ತೆ. ಮ್ಯಾಸಿವ್ ಬ್ಯಾಟ್ರಿ ಪ್ಲಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ. ಕನೆಕ್ಟಿವಿಟಿ ಸಪೋರ್ಟ್ ಕೂಡ ಚೆನ್ನಾಗಿದೆ. ಆದರೆ ಇದರಲ್ಲಿ UFS 2.2 ಸ್ಟೋರೇಜ್ ಟೈಪ್ ಇದೆ. ಇದು ಕಡಿಮೆ ಆಯಿತು. UFS 3.2 ಸ್ಟೋರೇಜ್ ಕೊಟ್ಟಿದ್ರೆ ಇನ್ನೂ ಬೆಟರ್ ಇರ್ತಿತ್ತು. BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತಷ್ಟೇ. 90 FPS ಗೇಮಿಂಗ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದರಲ್ಲಿ ಟೆಲಿಫೋಟೋ ಕ್ಯಾಮ್ರಾ ಸಿಗಲ್ಲ, ಸ್ಲೈಟ್ಲಿ ಹೆವಿ ಫೀಲ್ ಆಗುತ್ತೆ. ರೇರ್ ಕ್ಯಾಮ್ರಾದಲ್ಲಿ 60 FPS ವಿಡಿಯೋ ಸಪೋರ್ಟ್ ಇಲ್ಲ. ಜೊತೆಗೆ ಸೆಲ್ಫಿ ವಿಡಿಯೋಸ್ ನಲ್ಲಿ 4K ಸಪೋರ್ಟ್ ಸಿಗಲ್ಲ. ಪರ್ಸನಲಿ ನನಗೆ ಈ ಫೋನ್ ಇನ್ನೂ ಬೆಟರ್ ಆಗಬೇಕಿತ್ತು ಅನಿಸ್ತದೆ. ಸೊ ಇದು ನಮ್ಮ ರೆಡ್ಮಿ ನೋಟ್ 15 Pro Plus 5G ಸ್ಮಾರ್ಟ್ ಫೋನ್ ನ ಕಂಪ್ಲೀಟ್ ರಿವ್ಯೂ. ನಿಮ್ಗೆ ಈ ಫೋನ್ ಬಗ್ಗೆ ಏನನ್ಸ್ತು? ಇದನ್ನ ನೀವು ಬೈ ಮಾಡ್ತೀರಾ ಅಥವಾ ಸ್ಕಿಪ್ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ನೆಕ್ಸ್ಟ್ ಎಕ್ಸೈಟಿಂಗ್ ಟೆಕ್ ವಿಡಿಯೋಸ್ ಜೊತೆಗೆ ಬರ್ತೀನಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.